ಶಾಸಕ ಪ್ರದೀಪ್ ಈಶ್ವರ್ ತಾಳ್ಮೆಯನ್ನ ಮೆಚ್ಚಿದ್ದಾರೆ ಚಿಕ್ಕಬಳ್ಳಾಪುರದ ಜನ. ಬರೋಬ್ಬರಿ ಸತತ 2 ಗಂಟೆಗಳ ಕಾಲ ನಿಂದಿಸಿದ್ದಾರೆ. ಅದನ್ನ ಸಹಿಸಿಕೊಂಡಿದ್ರು ಈ ಶಾಸಕರು. ನೋಡಿ, ಶಾಸಕ ಪ್ರದೀಪ್ ಈಶ್ವರ್ ಅವರ ತಾಳ್ಮೆಯನ್ನ ಚಿಕ್ಕಬಳ್ಳಾಪುರದ ಜನ ಮೆಚ್ಚಿಕೊಂಡಿದ್ದಾರೆ. ಸತತ 2 ಗಂಟೆಗಳ ಕಾಲ ನಿಂದಿಸಿದ್ರು ಕೂಡ ಸಹಿಸಿಕೊಂಡಿದ್ದಾರೆ ಅವರು. ತುಂಬಿದ ಕನ್ನಡ ಭವನದಲ್ಲಿ ವೇದಿಕೆ ಮೇಲೆ ಶಾಂತ ರೀತಿಯಲ್ಲಿ ಕೂತ್ಕೊಂಡಿದ್ರು. ವಿರೋಧಿ ಬಣದವರು ಕಿರ್ಚಾಡ್ತಾ ಇದ್ರು, ನಿಂದಿಸ್ತಾ ಇದ್ರು, ಸುಮ್ಮನೆ ಕೂತಿದ್ರು ಪ್ರದೀಪ್ ಈಶ್ವರ್. ಅಷ್ಟು ಜನ ಹೀಯಾಳಿಸ್ತಾ ಇದ್ರು, ಕುಟುಂಬಕ್ಕೆ ಬೈತಾ ಇದ್ರು ಕೂಡ ಸಹಿಸಿಕೊಂಡು ಕೂತಿದ್ರು. ಅಂದು ಹೊರಗಡೆ ಆದ ಘಟನೆ ಬದಲಿಗೆ ಒಳಗಡೆ ಏನಾಗಿತ್ತು ಗೊತ್ತಾ? ಆ 2 ಗಂಟೆಗಳ ಕಾಲ ಘಟನೆ ನೋಡಿದ ವ್ಯಕ್ತಿ ಏನ್ ಹೇಳಿದ್ರು ಗೊತ್ತಾ? ಅಂದಿನ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರತ್ಯಕ್ಷದರ್ಶಿಗಳು. ಒಳಗಡೆ ಫಂಕ್ಷನ್ ನಡಿಬೇಕಾದ್ರೆ 2 ಅವರ್ ಅವರು ತಾಳ್ಮೆಯಿಂದ ಇಡ್ತಾರಂದ್ರೆ ಅವ್ರಿಗೆ ಎಷ್ಟು ತಾಳ್ಮೆ ಇದೆ ಅಂತ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲು ಅಲ್ಲಿ ಹೊರಗಡೆ ಘಟನೆ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಮೊದಲು ನೀವು ಒಳಗಡೆ ಏನಾಯ್ತು ಅಂತ ತಿಳ್ಕೊಳ್ಳಿ ದಯವಿಟ್ಟು. ಒಳಗಡೆ ಈಗ 2 ಅವರ್ ಒಬ್ಬ ಮನುಷ್ಯ ನೀವು ನಿಂದಿಸ್ತಿರ್ಬೇಕಾದ್ರೆ ಅದು ಕೆಟ್ಟ ಪದಗಳಿಂದ ಎಲ್ಲಾನು ಅದು ವಲ್ಗರ್ ಲ್ಯಾಂಗ್ವೇಜ್ ಇಂದ ನೀವು ಮಾತನಾಡ್ತಿರ್ಬೇಕಾದ್ರೆ ಒಬ್ಬ ಶಾಸಕರು, ಅದು ಎಲ್ಲ ಜಿಲ್ಲಾಡಳಿತ ಇದೆ ಅಲ್ಲಿ, ಅಷ್ಟು ಜನಗಳ ಮುಂದೆ ನೀವು ಈ ರೀತಿ ಮಾತನಾಡ್ಬೇಕಾದ್ರೆ 2.5 ಅವರ್ ಅಲ್ಲಿ ಇರ್ತಾರೆ ಅಂದ್ರೆ ಅವ್ರ ತಾಳ್ಮೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಹೊರಗಡೆ ಮಾತಾಡೋದು ಸೆಕೆಂಡ್ರಿ, ಅದು ಒಳಗಡೆ ಫಸ್ಟ್ ಮಾತಾಡಿ ಎಲ್ಲರೂ. ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡಿ ಸರ್, ಚಿಕ್ಕಬಳ್ಳಾಪುರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿತ್ತು ಇಲ್ಲಿ. ಅದು ಎಲ್ಲ ಜಾತಿಗಳಿಗೂ ಸಹ MLA ಅವರು ಒಂದು ಸರ್ವೇ ಸಮಾನವಾದ ಒಂದು ಪ್ರಾತಿನಿಧ್ಯ ಕೊಡ್ತಿದ್ದಾರೆ ಅವರು ಎಲ್ಲ ಜಾತಿಗಳಿಗೂ. ಅದು ಕೆಲವರು ಸಹಿಸಕ್ ಆಗ್ತಿಲ್ಲ. ನಮ್ಮ ಶಾಸಕರು ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ನಾವು ಅಲ್ಲೇ ಇದ್ರಿ. ತುಂಬಾ ತಾಳ್ಮೆಯಿಂದ ಕುತ್ಕೊಂಡಿದ್ರು. ಅವರು ಅವರ ಕುಟುಂಬದ ಬಗ್ಗೆ ಆಗ್ಲಿ, ಅವ್ರ ಶ್ರೀಮತಿಯವ್ರ ಬಗ್ಗೆ ಆಗ್ಲಿ, ಅವ್ರ ತಂದೆ ತಾಯಿ ಬಗ್ಗೆ ಆಗ್ಲಿ ತುಂಬಾ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ನಾವು ಕೇಳಿಸ್ಕೊಂಡಿದ್ವಿ. ಒಂದು ಕಾರ್ಯಕ್ರಮ, ಕೆಂಪೇಗೌಡರು ಅಂದ್ರೆ ನಾಡಪ್ರಭು, ಬರೀ ಒಬ್ರು ಪ್ರಭು, ಒಂದು ಜಾತಿ ಪ್ರಭು ಅಲ್ಲ. ಕೆಂಪೇಗೌಡರು ಅಂದ್ರೆ ನಾಡಪ್ರಭು. ಇವತ್ತು ಬೆಂಗಳೂರಲ್ಲಿ ಸುಮಾರು ಜನ ಬದುಕ್ತವ್ರೆ. ಇದು ಆಲ್ರೆಡಿ ಇದು ಏನಂದ್ರೆ ನಿಯೋಜಿತ ಒಂದು ಪಿತೂರಿ ಸರ್. ಇದು ಕುಮಾರಸ್ವಾಮಿ ಅವರಿಗೆ, ಈ DK ಶಿವಕುಮಾರ್ ಅವ್ರು ಯಾವಾಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೋ ಅವತ್ತಿಂದ ಕೂಡ ಇವ್ರಿಗೆ ಹೊಟ್ಟೆ ಊರಿ ಹೊಟ್ಟೆ ನೋವು ಶುರು ಆಗೈತೆ. ಇಲ್ಲಿ ಏನೇ ಒಂದು ಮಾಡಿ BJP ಅವರು, JDS ಅವರು, ಸಂಸದರು ಇವರೆಲ್ಲ ಭಾಗಿದ್ದಾರೆ. ಇದರಲ್ಲಿ ಒಂದು ಗಲಾಟೆ ಮಾಡಿಸ್ಬೇಕು, ಲಾಠಿ ಚಾರ್ಜ್ ಮಾಡಿಸ್ಬೇಕು. ಇಲ್ಲಿ ರಾಜ್ಯದಲ್ಲಿರುವಂಥ ಒಕ್ಕಲಿಗರನ್ನೆಲ್ಲ DK ಶಿವಕುಮಾರ್ ಮೇಲೆ ಎತ್ಕಟ್ಟಿ ಅವ್ರು ಬೇಳೆ ಬೇಯಿಸ್ಕೋಬೇಕಂತ ಮಾಡಿರುವಂಥ ಒಂದು ನಿಯೋಜಿತ ಪಿತೂರಿ ಇದು. ಒಳಗಡೆ ಹೋದ್ರಿ ಪ್ರೋಗ್ರಾಮ್ಗೆ. ಮೊದಲು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಎಲ್ಲ ಕುತ್ಕೊಂಡಿದ್ರಿ, ಪ್ರೋಗ್ರಾಮ್ ನಡೀತಾ ಇತ್ತು. DC ಸಾಹೇಬರು ಮಾತಾಡ್ತಾ ಇದ್ರು. ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಟೀಮ್ ಬಂತು, ಪುಡಿ ರೌಡಿಗಳು ಕುಡ್ಕೊಂಡ್ ಬಂದಿರೋದವರೆಲ್ಲ ನೋಡಿದ್ರಿ ನಾವು. ಅವ್ರ ಮಕ್ಕಳು ಅಲ್ಲಿ ಹೋದ್ರೆ ಗೊಬ್ಬು ವಾಸನೆ ಸರ್. ಕೆಳಗಡೆ ಹೋದ್ರೆ ಕುಡ್ಕೊಂಬಂದು ಬೇಕು ಅಂತ ಹೇಳ್ಬಿಟ್ಟು ಶಾಸಕರ ಬಗ್ಗೆ ನಡಿಯಲೇ ಬೇರೆ ತರ ಎಲ್ಲ ಮಾತಾಡೋದು ಸರ್. ಅದು ಸುಮ್ಮನೆ ಮಾಧ್ಯಮದಲ್ಲೆಲ್ಲ ಹೇಳೋದು ಬೇಡ. ಒಂದು ಜಾತಿಗೆ ಇದು ಮಾಡಿಸ್ಬಿಟ್ಟು ತುಂಬಾ ಕೆಟ್ಟದಾಗೆಲ್ಲ ಮಾತಾಡೋದು. ಕೆಳಗಡೆ ನಡಿಯೋ ಅಂದ್ರು. ಆದ್ರೂ ಶಾಸಕರು, ಯಾಕಂದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು, ಆ ಒಂದು ಜಯಂತಿಯಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಂಥವ್ರು, ಈ ನಮ್ಮ ಶಾಸಕರು ಒಂದೇ ಒಂದು ಉದ್ದೇಶ ಇತ್ತು ಸರ್, ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇದು ಮೊದಲನೇ ಕೆಂಪೇಗೌಡ ಜಯಂತಿ, ಈ ಕೆಂಪೇಗೌಡ ಜಯಂತಿ ಯಶಸ್ವಿಯಾಗಿ ಆಗಬೇಕು, ವಿಜೃಂಭಣೆಯಿಂದ ಆಗಬೇಕು ಅನ್ನೋಂಥದ್ದು ಉದ್ದೇಶ ಇತ್ತು ನಮ್ಮ ಶಾಸಕರದು. ಅದಕ್ಕೆ ನಮ್ಮ ಶಾಸಕರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು.